ಒಬ್ಬಳು ಹುಡುಗಿಯ ಒಂದು ಮಾತಿಗೆ ಅಥವಾ ಅವಳು ನನಗೆ ಕೊಟ್ಟಿರುವಂತಹ ಒಂದು ಗೌರವಕ್ಕೆ ಬೇಕಾಗಿ ಇವತ್ತು ಬೆಳ್ತಂಗಡಿಗೆ ಬರ್ತಾ ಇದ್ದಾನೆ. ಫಸ್ಟ್ ಟೈಮ್ ನಾನೊಬ್ರು ನಮ್ಮ ಸಬ್ಸ್ಕ್ರೈಬರ್ ಅನ್ನ ಮೀಟಪ್ ಆಗಿ ಅವರ ಮನೆಗೆ ಬರ್ತಾ ಇರೋದು. ಎಲ್ರಿ ನಮಸ್ತೆ. ಅವರೊಬ್ರು ಆರ್ಟಿಸ್ಟ್ ಆಗಿದ್ದಾರೆ. ಬೇಡ ಚೇರ್ ಬೇಡ ಇದು. ಎಲ್ರಿ ನಮಸ್ಕಾರ. ಇವತ್ತು ನಾನು ಹಾಗೇನೆ ಕೃಷ್ಣ ಬೆಳ್ತಂಗಡಿಗೆ ಬರ್ತಾ ಇದ್ದೀವಿ. ಬೆಳ್ತಂಗಡಿಗೆ ಬರುವಾಗ ರೀಚ್ ಆಗುವಂಥ ಸಂದರ್ಭದಲ್ಲೇ ಒಂದು ಬಹಳ ಪುಣ್ಯವಾಗಿರುವಂತಹ ಜಾಗ ಅಂತ ಅನಿಸ್ತಾ ಇದೆ. ಸಾಕಷ್ಟು ಮಂದಿ ನೋಡಿ ಬಂದು ಬೊಂಡವನ್ನು ಇಟ್ಟೆಲ್ಲ ಹೋಗಿದ್ದಾರೆ. ಇಲ್ಲಿ ಸನ್ಯಾಸಿ ಗುಡಿ ಹಾಗೆಯೇ ದೇವರಾಜ ಗುಳಿಗದ ಒಂದು ಶಕ್ತಿ ಇದೆ. ನಾವು ಕೂಡ ಇಲ್ಲಿ ಈ ಶಕ್ತಿಗಳಿಗೆ ಕೈಯನ್ನು ಮುಗಿದು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದಾಗ ಇಲ್ಲಿಯ ವಿಶೇಷತೆಗಳು ಅಥವಾ ಏನು ಕಾರಣಿಕ, ಏನು ಇಲ್ಲಿಯ ಹಿನ್ನೆಲೆ ಯಾವುದು ನಮಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದವರು ಇದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಬಹಳಷ್ಟು ಶಕ್ತಿ ಇದೆ ಅಂತ ಹೇಳುವಂಥದ್ದು ಮಾತ್ರ ಇಲ್ಲಿ ಈ ಸ್ಥಳದಲ್ಲಿರುವಂತಹ ಅಭಿವೃದ್ಧಿ, ಹಾಗೆಯೇ ಇಲ್ಲಿ ಭಕ್ತಾಭಿಮಾನಿಗಳು ಇಟ್ಟಿರುವಂತಹ ಎಳನೀರು ಅಂದರೆ ಸಿಯಾಳವನ್ನು ನೋಡ್ತಾ ಇದ್ರೆ ನಮಗೆ ಗಮನಕ್ಕೆ ಬರ್ತಾ ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಕೂಡ ಇಲ್ಲಿಯ ಶಕ್ತಿಗಳಿಗೆ ಕೈಯನ್ನು ಮುಗಿದು ಮುಂದಕ್ಕೆ ಹೋಗ್ತೀವಿ. ಸೊ ನಾನಿವತ್ತು ಯಾಕೆ ಬೆಳ್ತಂಗಡಿಗೆ ಬಂದಿದ್ದೇನೆ ಅಂತ ಹೇಳಿದರೆ, ಒಬ್ಬಳು ಹುಡುಗಿಯ ಒಂದು ಮಾತಿಗೆ ಅಥವಾ ಅವಳು ನನಗೆ ಕೊಟ್ಟಿರುವಂತಹ ಒಂದು ಗೌರವಕ್ಕೆ ಬೇಕಾಗಿ ಇವತ್ತು ಬೆಳ್ತಂಗಡಿಗೆ ಬರ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಇದರ ಹಿಂದೆ ದಿನ ಕಂಪ್ಲೀಟ್ ಬೆಳಿಗ್ಗೆವರೆಗೆ ಒಂದು ನಿಮಿಷ ಕೂಡ ನಿದ್ದೆಯನ್ನು ಮಾಡದೆ ಕಬಡ್ಡಿ ಮ್ಯಾಚಲ್ಲಿ ಕಮೆಂಟೇಟರ್ ಆಗಿದ್ದೆ. ಸೊ ಆದರೂ ಕೂಡ ಅವರಿಗೆ ಒಂದು ಹೇಳಿರುವಂಥ ಮಾತು, ಅವರು ನನ್ನ ಮೇಲೆ ಇಟ್ಟಿರುವಂಥ ಗೌರವಕ್ಕೆ ಬೇಕಾಗಿ, ನಮ್ಮ ಸಬ್ಸ್ಕ್ರೈಬರಿಗೆ ಅವರು ನಮಗಿಟ್ಟಿರುವಂಥ ಒಂದು ದೊಡ್ಡ ಗೌರವಕ್ಕೆ ಬೇಕಾಗಿ ಅವರನ್ನು ಮೀಟ್ ಆಗಲಿಕ್ಕೆ ಬರ್ತಾ ಇದ್ದಾನೆ. ಒಬ್ಬಳು ಹುಡುಗಿಯನ್ನು ಮೀಟಪ್ ಆಗೋದಕ್ಕೆ ಬೆಳ್ತಂಗಡಿಗೆ ಬರ್ತಾ ಇದ್ದಾನೆ. ಸೊ ಅವರ ಮನೆಗೆ ಹೋಗ್ತೀನಿ. ಅವರು ನಿಜವಾಗ್ಲೂ ನನಗೆ ಆ ಒಬ್ಬಳು ಹುಡುಗಿ ಏನೋ ಒಂದು ವಿಶೇಷವಾಗಿ ನನ್ನ ಮನಸ್ಸಿಗೆ ಟಚ್ ಆಗುವಂತಹ ವಿಶೇಷವಾದ ವಿಚಾರವನ್ನು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ಇಷ್ಟು ದೂರ ಹುಡುಕಿಕೊಂಡು ಬಂದಿದ್ದೇನೆ. ಅವರ ಆ ಒಂದು ದೊಡ್ಡ ಗೌರವಕ್ಕೆ, ಅವರು ನಮ್ಮ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ನಿಜವಾಗ್ಲೂ ಚಿರಋಣಿ. ಅದೆಲ್ಲ ಏನು ಕತೆ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ಕಿರಿದಾಗಿರುವ ಬೆಳ್ತಂಗಡಿಯ ರಸ್ತೆ. ನಾವು ಸ್ಟ್ರೈಟ್ ಹೋಗಬೇಕಲ್ಲ ಕೃಷ್ಣ? ಸ್ಟ್ರೈಟ್ ಹೋಗಬೇಕು. ಹೋಗುವ. ಈಗ ಅವರನ್ನು ಯಾರು ಅಂತ ನನಗೂ ಗೊತ್ತಿಲ್ಲ. ಒಬ್ಬಳು ಒಳ್ಳೆಯ ಕಲಾವಿದೆ. ಅವರ ಆರ್ಟ್ ನನಗೆ ಅವರು ಮಾಡಿ ಕಳಿಸಿದರು. ಆ ಎಮೋಷನಲ್ ಆಗಿರುವಂತಹ ಟಚ್ ಆಯಿತು ನನಗೆ. ಆ ಹುಡುಗಿ ಕಳಿಸಿರುವ ಒಂದು ಫೋಟೋ ಇದೆಯಲ್ಲ, ತುಂಬಾ ಭಾವನಾತ್ಮಕವಾಗಿ ನನಗೆ ಕನೆಕ್ಟ್ ಆಯಿತು. ಸೊ ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಪಾಪ ಅವರು ಏನೆಲ್ಲ ಮಾಡಿದ್ರು ಎಲ್ಲ ನೋಡುವ, ಯಾವಾಗ ಹೋಗೋ ಬನ್ನಿ. ಬೆಳ್ತಂಗಡಿಯ ಈ ಒಂದು ಪರಿಸರ ಇದು ನೇರವಾಗಿ ಹೋಗಿ ಇನ್ನು ಘಾಟ್ ಸೆಕ್ಷನ್ಗೆ ಕನೆಕ್ಟ್ ಆಗ್ತದೆ. ಹಾಗೆಯೇ ಉಜಿರೆಗೆ ಹೋಗೋ ರೋಡ್ ಕೂಡ ಇದ್ವಿ. ಏನು ರಸ್ತೆ ಪರಿಚಯ ಮಾಡಬೇಕಾಗಿಲ್ಲ, ಎಲ್ರಿಗೂ ಗೊತ್ತೇ ಇದೆ. ಇಲ್ಲಿ ಯಾವ್ದು ಗೊತ್ತಾ ಅವ್ರು ಹೇಳಿರೋದು ಕೃಷ್ಣ? ಇದು ಎಂತ, ಸಾಲು ಮರದ ತಿಮ್ಮಕ್ಕ ಉದ್ಯಾನವನದ ಹತ್ರ ಹೋಗ್ಬೇಕು ಅಂತ. ಸೊ ನೋಡು, ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅವ್ರ ಕಾಡಿನ ಮನೆ ನೋಡಿ. ಇಲ್ಲಿ ಫುಲ್ ಕಾಡಿದೆ, ಆ ಕಡೆ ಈ ಕಡೆ ಫುಲ್ ಕಾಡು. ಕರ್ಕೊಂಡು ಹೋಗೋದಕ್ಕೆ ಯಾರೊಬ್ಬರು ಆರ್ಟಿಸ್ಟ್ ಇದ್ದಾರೆ, ನಾನು ಕೂಡ ನೋಡಿಲ್ಲ, ನಂಗೆ ಯಾರು ಅಂತಲೂ ಗೊತ್ತಿಲ್ಲ. ಒಬ್ರು ಫಾಲೋವರ್, ಹಾಗೆ ಅವರ ತಂದೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಕಾಡಿನ ರಸ್ತೆ ಮಾರಿದ್ದು. ಹೊರಗೆ ಫುಲ್ ಬಿಸಿಲಿದೆ, ಬಟ್ ಇಲ್ಲಿ ಮಾತ್ರ ಕತ್ಲೆ ಇದೆ. ಎಷ್ಟು ಬಿಸಿಲಿದೆ ಅಂತೇಳಿ. ಓಕೆ ಅಂದ. ಓಕೆ ಮಸ್ತ್, ಥ್ಯಾಂಕ್ ಯು. ವಿಸಿಟ್ ಮಾಡ್ತಾನೆ. ವಾ ಗಡೈಕಲ್ ಮುಲ್ಪಡಿದೆ ಆಯ್ತಾ? ಸುಮಾರು ದೂರ ಉಂಟು ಅಂದ. ನೋಡಿ ಗಡೈಕಲ್ ಎಷ್ಟು ಹತ್ರದಲ್ಲಿ ಕಾಣ್ತಾ ಇದೆ ಅಂತ. ಇವರು ಓಕೆ ಓಕೆ ಹೌದಾ? ಈಗ ಅಲ್ಲಿ ಮೇಲೆ ಹತ್ಕೊಂಡು ಹೋಗ್ಲಿಕ್ಕೆ ಎಷ್ಟು ದೂರ ಇದೆ ಅಂದ್ರೆ ಕೆಳಗೆ ಗಡೈಕಲ್? ಅಂದ್ರೆ ನಾವೀಗ ಮುಂದೆ ಹೋಗಿ ಕಿಲ್ಲೂರು ರೋಡ್ ಅಲ್ಲಿ ಹೋಗಿ ಒಂದು ಈಗ ಒಂದು 10-15 ಕಿಲೋಮೀಟರ್ ಹೋಗ್ಬೇಕು ನಾವು. ಇಲ್ಲಿಂದ ಅಲ್ಲಿಗೆ 15 ಕಿಲೋಮೀಟರ್ ಹೋಗ್ಬೇಕು. ಈಗ 11 ಕಿಲೋಮೀಟರ್ ದೂರದಲ್ಲಿದೆ. ಓಕೆ ಓಕೆ, ಹತ್ತಿರ ಕಾಣುತ್ತದೆ ನೋಡಿ. ಇವರ ಮಗಳು ಶ್ರದ್ಧಾ ಅಂತ, ಅವರು ಒಂದು ಒಳ್ಳೆ ಆರ್ಟನ್ನು ಮಾಡಿ ನನಗೆ ಒಂದಿನ ಇನ್ಸ್ಟಾಗ್ರಾಮಲ್ಲಿ ಕೊಲ್ಯಾಬ್ ಮಾಡಿದರು. ನನಗೆ ತುಂಬ ಇಷ್ಟ ಆಯ್ತು ಮಾತ್ರ. ಎಷ್ಟು ರೇಟ್ ಆದರೂ ಓಕೆ, ನಾನು ಅದನ್ನು ಪಡ್ಕೊಳ್ತೀನಿ ಅಂತ ಹೇಳಿದೆ.
ಆಗ ಅವರು ರೇಟ್ ಎಲ್ಲ ಬೇಡ, ನೀವು ಪುತ್ತೂರಲ್ಲಿ ಆಗಲಿ ಎಲ್ಲೇ ಇದ್ರೂ ಕೂಡ ಬಂದು ನಾನು ಅದನ್ನು ಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಆಗ ನಾನು ಹೇಳಿದೆ ಇಲ್ಲ, ಇಷ್ಟ ಆಗಿರೋ ಆರ್ಟ್ ನನಗೆ ನಾನೇ ಬಂದು ಕಲೆಕ್ಟ್ ಮಾಡ್ತೀನಿ ಅಂತ. ಸೊ ಅವರ ತಂದೆ ಶೇಖರ್ ಅಂತ, ಇವರು ತುಂಬಾ ಪಾಪ ನಮ್ಮನ್ನು ಅಲ್ಲಿಂದಲೇ ಬಂದು ಕರ್ಕೊಂಡು ಬರ್ತಾ ಇದ್ದಾರೆ. ನಮಸ್ತೆ ನಿಮಗೆ. ಸೊ ಥ್ಯಾಂಕ್ ಯು. ಹಾಗೆಯೇ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಅಲ್ಲ. ಓಕೆ, ಹಾಗೆ ಅವರ ಮನೆಗೆ ಹೋಗಿ ಒಬ್ಬರು ಆರ್ಟಿಸ್ಟ್ ಮನೆಯಲ್ಲೇ ಕುಳಿತು ಯಾವುದೇ ರೀತಿಯಲ್ಲೂ ಕೂಡ ಅವರ ಬಗ್ಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಗುರುಗಳಿಲ್ಲದೆ ತಾನೇ ಯೂಟ್ಯೂಬಲ್ಲಿ ನೋಡಿ 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 ಆರ್ಟ್ ಮಾಡೋದಕ್ಕೆ ಕಲ್ತಿರೋದು. ಇವತ್ತು ಸಾಕಷ್ಟು ಜನರಿಗೆ ಅವರು ಮಾಡಿರುವಂಥ ಆರ್ಟ್ಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ನಾನು ನೋಡಿದೆ ಅವರ ಸ್ಟೇಟಸ್. ಅಂದರೆ ನಮ್ಮ ಕುಡ್ಲದಲ್ಲಿ ಕೂಡ ಲೈವ್ ಇತ್ತಲ್ಲ ಅದು. ಓಕೆ, ನಮ್ಮ ಕೂಡ ಲೈವ್ ಇತ್ತು. ಅದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಶಶಿಧರ್ ಶೆಟ್ಟಿ. ಹಾಂ, ಓಕೆ ಓಕೆ. ಅಲ್ಲಿ ರಾಜ್ ಬಿ ಶೆಟ್ಟಿ ಅವರಿದ್ದರು, ಫಿಲ್ಮ್ ಆ್ಯಕ್ಟರ್ ಅಲ್ಲ, ಅವರೆಲ್ಲ ಇದ್ದರು. ಸೊ ಬನ್ನಿ ಅವರ ಮನೆಗೆ ಹೋಗುವ, ಹೋಗಿ ಮಾತಾಡುವ. ಇದೆಲ್ಲ ನಿಮ್ಮದೆಲ್ಲ ಫುಲ್ ಕೃಷಿಯ ಇಲ್ಲಿ? ಕೃಷಿ ಅಲ್ಲ? ಹಾಂ ಹಾಂ. ಇಲ್ಲಿ ಈಗ ಇದು ಕಾಂಕ್ರೀಟ್ ಹಾಕಿದಾರಲ್ಲ? ಓಕೆ ಓಕೆ. ನೀವೇನು ಮಾಡ್ತಿದ್ದೀರಿ? ಟೈಲರಿಂಗ್. ಓಕೆ. ಹಾಂ ಹಾಂ ಹಾಂ. ಓಕೆ. ಇಲ್ಲಿ ಮನೆಯಲ್ಲಿ ಗುರಣಕೆರೆಯಲ್ಲಿ? ಹಾಂ, ಓಕೆ ಸರಿ, ಬನ್ನಿ ಅವರ ಮನೆಗೆ ಹೋಗುವ, ಮಾತಾಡುವ ಅಲ್ಲಿ. ಇದೇ ನಿಮ್ಮ ಮನೆ ಅಲ್ಲ? ಓಕೆ. ಅಲ್ಲ ಮನೆ ಅಲ್ಲ, ಮನಸ್ಸು ಇಂಪಾರ್ಟೆಂಟ್ ಇಲ್ಲಿ. ಹೇಗಿದ್ದೀರಿ ಮೇಡಮ್? ಆರಾಮ? ಇದು ನಾ ಬೆಳಿಗ್ಗೆವರೆಗೆ ನಿನ್ನೆ ಪ್ರೋಗ್ರಾಮ್ ಇತ್ತು, ಹಾಗೆ ನನ್ನ ವಾಯ್ಸ್ ಎಲ್ಲ ಹೋಗಿದೆ, ನಿದ್ದೆನೂ ಮಾಡಲಿಲ್ಲ. ಹಾಂ, ಅದೇ ಅದೇ. ಓಕೆ, ನಮಸ್ತೆ. ನಿಮ್ಮ ಹೆಸರು? ಶ್ರೇಯ ಅಂತನಾ? ನೀವೆಂತ ಮಾಡೋದು? ಕಲಿತಿದ್ದೀರಾ? ಓಕೆ ಓಕೆ. ಎಲ್ರಿ ನಮಸ್ತೆ. ಮಾಮನೆಯವರು? ಓಕೆ. ನೋಡಿ, ನಾನು ಹುಡುಕಿಕೊಂಡು ಬಂದಿರೋದು ಇವರನ್ನೇ. ಇವರೇ ಶ್ರದ್ಧಾ ಅಂತ, ಆರ್ಟಿಸ್ಟ್. ನಮಸ್ತೆ, ಹೇಗಿದ್ದೀರಿ? ಓಕೆ. ನಮಸ್ತೆ ಅಮ್ಮ. ಇದು ಅಮ್ಮನಾ? ಓಕೆ. ಇದು ನಿಮ್ಮ ಮಗಳು? ಇದು ಶ್ರದ್ಧಾರವರ ಮನೆ. ನೋಡಿ, ಎದುರು ಭಾಗದಲ್ಲೆಲ್ಲ ಕೃಷಿ. ಅವ್ರ ಜೊತೆ ಸ್ವಲ್ಪ ಮಾತಾಡುವ. ಎಷ್ಟು ವರ್ಷದಿಂದೆಲ್ಲ ಅವರೊಬ್ರು ಆರ್ಟಿಸ್ಟ್ ಆಗಿದ್ದಾರೆ. ಬೇಡ, ಚೇರ್ ಬೇಡ. ಇದೇ ಬೆಟರ್. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಇವರು, ನಿಮ್ಮ ಹೆಸರು ಪೂರ್ತಿಯಾಗಿ ಶ್ರದ್ಧಾ ಅಂತ? ಬಂದಾಗ ಮತ್ತೆ ಬೇರೆ ಏನು ಸ್ಪೆಷಲ್ ಆಗಿ ವಿಡಿಯೋ ಅಂತೇನಿಲ್ಲ. ಅವರ ಹೋಮ್ ಬಹಳ ಚೆನ್ನಾಗಿದೆ. ಮನೇಲಿರುವಂಥ ಎಲ್ಲರ ಮನಸ್ಸು ಕೂಡ ತುಂಬಾನೇ ಖುಷಿ ಆಯ್ತು ನನಗೆ ಮಾತ್ರ ವಿಸಿಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನೆಗೆ ಇನ್ವೈಟ್ ಮಾಡಿರೋದಕ್ಕೆ. ಓಕೆ, ಥ್ಯಾಂಕ್ ಯು. ಇವಾಗ ನಿಮ್ಮ ಆರ್ಟಿಸ್ಟ್ ಎಷ್ಟು ವರ್ಷದಿಂದ ನೀವು ಆರ್ಟಿಸ್ಟ್ ಜೊತೆಗೆ? ಚಿಕ್ಕ ವಯಸ್ಸಿನಿಂದ ಆರ್ಟ್ ಮಾಡ್ತಿದ್ದೆ. ಅಂದ್ರೆ ನನ್ಗೆ ಕ್ಲಾಸಿಗೆ ಅಂತ ಹೋಗ್ಲಿಲ್ಲ. ಅಣ್ಣನ ಆರ್ಟ್ ಬುಕ್ ನನ್ಗೆ ಕೊಡ್ತಿದ್ರು, ಅವರು ಆರ್ಟ್ ಮಾಡಿದ್ಮೇಲೆ. ಅಣ್ಣ ಎಂತ ಮಾಡ್ತಿದ್ದಾರೆ? ಅವರಿಗೆ ಡಿಗ್ರಿ ಮಾಡ್ತಿದ್ರು. ಓಕೆ, ಅವರು ಕೂಡ ಆರ್ಟಿಸ್ಟ್? ಓಕೆ. ಹಾಗೆ ಅವರದ್ದು ಬುಕ್ ಅನ್ನು ನೋಡಿ ನೀವು ಕಲ್ತ್ರಿ? ಓಕೆ. ಫಸ್ಟ್ ಯಾರ್ದು ಆರ್ಟ್ ಮಾಡಿದ್ರಿ? ಫಸ್ಟ್ ನಂದೊಂದು ಸರ್ನವ್ರದ್ದು ಫೇಸ್ ಆರ್ಟ್ ಮಾಡಿದೆ, ಸರ್ ಮತ್ತೆ ಮ್ಯಾಮ್ ಇತ್ತು. ಮತ್ತೆ ಅಪ್ಪ ಅಮ್ಮಂದು ಹೆಗ್ಗಡೆ ಅವರದ್ದು ಮಾಡಿದೆ. ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಇದು ಎಷ್ಟು ವರ್ಷದ ಹಿಂದಿನ ಸ್ಟೋರಿ? ಇದು 7th ಅಲ್ಲಿ ಇರೋ. ನೀವು 7th ಇರುವಾಗ? ಓಕೆ, ಸುಮಾರು ವರ್ಷ ಆಯ್ತು ಅದರ ನಂತರ ಅಲ್ವಾ? ಓಕೆ. ಫಸ್ಟ್ಗೆ ನೀವು ಮಾಡಿರೋದೇ ಅಪ್ಪ ಅಮ್ಮಂದು ಮಾಡಿದ್ರೆ ಅವರದೇ ಆಶೀರ್ವಾದ ಅಲ್ಲ? ಓಕೆ. ಈಗ ಬೇಕು ಮೈನ್ಲಿ, ಅದಕ್ಕೆ ನಿಜ. ಇವತ್ತು ನೀವು ಫಸ್ಟ್ ಆರ್ಟ್ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಬಿಟ್ರೆ ನೀವು ಮಾತ್ರ ಅಥವಾ ಬೇರೆ ಎಲ್ಲ ಆರ್ಟಿಸ್ಟ್ಗಳಾಗಿದ್ದಾರೆ? ತಮ್ಮ ಇದ್ದಾರೆ, ಅಕ್ಕ ತಂಗಿ ಸಹ ಮಾಡ್ತಾರೆ. ಓಕೆ. ನೀವು ಆರ್ಟಿಸ್ಟ್ ಮಾತ್ರ ಅಥವಾ ಬೇರೆ ಏನಾದರೂ ಟ್ಯಾಲೆಂಟ್ ಇದೆಯಾ ನಿಮ್ಮ ಜೊತೆ? ಹಾಡು ಇಲ್ಲ, ಭಜನೆಯಲ್ಲಿ ಇದ್ದೀನಿ. ಆದ್ರೆ ಹಾಡು. ಓಕೆ. ನಿಮ್ಮ ಮನೆಯ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಎಷ್ಟು ಚೆನ್ನಾಗಿರೋ, ನಿಜವಾಗ್ಲೂ ಖುಷಿ ಆಯ್ತು ಮಾತ್ರ ಈ ಮನೆಗೆ ವಿಸಿಟ್ ಮಾಡಿ ಆರಾಮಾಗಿ ಕೂತ್ಕೊಳ್ಳೋದ್ರ ಬಗ್ಗೆ. ಏನೆಲ್ಲ ಮಾಡ್ತಾ ಇದಾರೆ ತಂದೆ ತಾಯಿ ಎಲ್ರು? 85 ಇಯರ್ಸ್. ನೋಡಿ, 85 ವರ್ಷದ ಹಳೆಯ ಮನೆ ಇದು. ಬಹಳ. ಬರ್ತೇನೆ. ಸೊ 85 ವರ್ಷ ಹಳೆಯ ಮನೆ. ಸೊ ಎಲ್ಲರ ಪರಿಚಯ ಏನೆಲ್ಲ ಅಂತ ಹೇಳಿಬಿಡಿ. ಬನ್ನಿ ಅವ್ರ ಜೊತೆನೆ ಹತ್ರ ಮಾತಾಡೋಣ. ಅಪ್ಪನ ಬಗ್ಗೆ ಹೇಳಿದ್ರು, ಅವರು ಟೈಲರಿಂಗ್ ಅಂತ ಅಲ್ವಾ? ಗುರುವಾಯನಕೆರೆಯಲ್ಲಿ ಲೇಡೀಸ್ ಟೈಲರ್ ಆಗಿದ್ದಾರೆ. ಎಸ್. ಇವರು ಅಮ್ಮನ? ಅಮ್ಮನ ಅಮ್ಮ. ಓಕೆ ಓಕೆ ಓಕೆ. ಇವ್ರ ಅಮ್ಮನ ಹೆಸರು ಶಾರದಾ ಅಂತ. ಇವ್ರ ಹೆಸರು ಅಮ್ಮ. ನಮಸ್ತೆ. ಹಾಗೆ ಬಲ್ಲೆ. ಇವರು ಓಕೆ 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 ಓಕೆ. ಅವ್ರ ನಾಚಿಗೆ ಅಂತ ಸ್ವಲ್ಪ. ಇದು ನಿಧಿಮಾ ಅಂತ. ನಿಧಿಮಾ. ಓಕೆ. ದೇಶದಲ್ಲಿ ತುಂಬಾ ಪ್ರೈಸ್. ಓಕೆ ಓಕೆ ಓಕೆ. ಮತ್ತೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಅತ್ತೆ ಮಾವ ಏನ್ ಮಾಡ್ತಿದ್ದಾರೆ? ಮಾವ ಸೋಲಾರ್ ಉಲ್ಪ ಬೆಳ್ತಂಗಡಿ ಡೇ. ಓಕೆ ಓಕೆ. ಅವರು ಕೋರಿ ಫಾರ್ಮ್. ಓಕೆ ಓಕೆ. ಮುಗಿ ಮತ್ತದಾದ ಮಲ್ತೊಂದ್ಲೇರಿ ಏನ್ ಮಾಡ್ತಿದ್ದಾರೆ? ಪ್ಯಾರಾಮೆಡಿಕಲ್ ಮಾಡಿ ಜಾಬ್ ಅಲ್ಲಿ ಇದ್ದೆ. ಓಕೆ. ಹೈಯರ್ ಸ್ಟಡೀಸ್ ಮಾಡಿ ಹೌದಾ? ಓಕೆ. ಇವರು ದೊಡ್ಡ ಫ್ಯಾನ್. ಹೌದಾ? ಅವರೆಲ್ಲಿರೋದು? ಕೇಳಿದೆ ಅಂತ ಹೇಳಿ. ಹೌದಾ? ಓಕೆ ಓಕೆ ಓಕೆ. ಎಂತ ಹೆಸರು ಅವ್ರದ್ದು? ಪ್ರಜ್ವಲ್ ಅಂತ. ಪ್ರಜ್ವಲ್ ಅವರಿಗೆ ಕೂಡ ಹಾಯ್, ನಮಸ್ತೆ.
ಸಿಪ್ಪಲ್ ಇದಾರಾ? ಓಕೆ. ಇವರು ಪಿಂಕಿ ಹೌದಾ? ಓಕೆ. ವಾಣಿ ಅಲ್ಲಿ ಸೆಕೆಂಡ್ ಪಿ ಯು. ಅಜ್ಜಿ ಮತ್ತೆ ಇವ್ರದ್ದು ಗೊತ್ತಾ? ಅವರು ಎಲ್ಲಿ? ಹೌದಾ? ಓಕೆ ಓಕೆ. ನೀವು ಇವರಿಗೆ ಹೇಗೆ? ಅತ್ತೆ ಮಗಳಲ್ಲ? ಓಕೆ. ಮತ್ತೆ ಅವ್ರು ಏನ್ ಮಾಡ್ತಾರೆ? ಹೌಸ್ ವೈಫ್. ಓಕೆ. ಎಲ್ರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿರುವ ಫ್ಯಾಮಿಲಿ ಮೀಟಪ್ ಆದೆ. ಫಸ್ಟ್ ಟೈಮ್ ನಾನು ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಅನ್ನ ಮೀಟಪ್ ಆಗಿ ಅವರ ಮನೆಗೆ ಬರ್ತಾ ಇರೋದು. ಮನೆ ಒಳಗೆ ಹೋಗೋಣ ಬನ್ನಿ. 85 ವರ್ಷದ ಹಳೆಯ ಮನೆ ಹೇಗಿದೆ ಅಂತ ನೋಡ್ಬೇಕು. ಓ ಸಖತ್ತಿದೆ ಮಾತ್ರ, ಎಲ್ಲ ತಂಪು ಅಲ್ಲ? ನೋಡಿ ಫುಲ್ ಮರ ಎಲ್ಲ ಹಾಕಿ ಮುಂದಿನ ದಿನ. ಓಕೆ. ಹಾ ಹಾ ಇವ್ರಾ? ಓಕೆ. ವಾಸು ಶೆಟ್ಟಿ ಅಂತ. ಓಕೆ ಓಕೆ. ನೀವು ಮಾಡಿರುವಂತ ಆಟಗಳೆಲ್ಲ ಕೊಟ್ಟು ಬಿಟ್ಟಿದ್ದೀರಿ? ಉಂಟಾ? ಓಕೆ. ಕೆಲವು ಕೊಟ್ಟಾಗಿದೆ. ಈ ಮನೆಯಲ್ಲಿ ಫ್ಯಾನು ಬೇಡ, ಎಸಿ ಬೇಡ ಅಲ್ಲ ಕೃಷ್ಣ? ಅಷ್ಟು ಕೂಲ್ ಇದೆ. ಅವರು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಹಾ ಇದಾ? ಓಕೆ. ಕಾವಂದರದ ಫೋಟೋ ಮಾಡಿದ್ದಾರೆ ಫಸ್ಟಿಗೆ. ಓಕೆ ಓಕೆ. ಇದಾದ ನಂತರ ಬೇರೆ ಇದು ಶ್ರೇಯ ಯಾರು? ಇವರಲ್ಲ? ಓಕೆ. ದುಬೈ ಅವರು. ಇದು ಒಳ್ಳೆದಿಲ್ಲ, ನೋಡ್ಬೇಡಿ ನೀವು, ಮೇಲೆ ನೋಡ್ಬೇಡಿ. ಹಾ ಇದೆಲ್ಲ ಇವರ ಆರ್ಟ್ ಮಾಡಿರೋ ರೂಮ್ ಅಲ್ಲ? ಓಕೆ. ಇದು ನೀವು ಮತ್ತೆ ಅಮ್ಮ ಮತ್ತೆ ಅಪ್ಪ ಅಲ್ಲ ಫಸ್ಟ್ ಮಾಡಿರೋ ಆರ್ಟ್ ಇದು? ಅಲ್ಲ ಅಲ್ಲ, ಫಸ್ಟಿಗೆ ಅಂತ ಮಾಡುವಾಗ ಇದು ಮಾಡಿದ್ದೆ. ತುಂಬಾ ಚೆನ್ನಾಗಿ ಮಾಡ್ತೀರಾ ಮಾತ್ರ. ಆಯ್ತಾ? ಇದು ಅಪ್ಪ ಅಮ್ಮ. ಹಾ 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 ಹಾ. ನೋಡಿ ಇವರು ಮಾಡಿರುವಂತ ಆರ್ಟ್ಗಳನ್ನು ನೋಡಿ. ಯಾವುದೇ ಒಂದು ಗುರು ಇಲ್ಲದೆ ತಾನೇ ಒಂದು ಒಳ್ಳೆ ರೀತಿಯಲ್ಲಿ ಕಲಿತು ಸಮಯವನ್ನ ವ್ಯರ್ಥ ಮಾಡದೆ ಒಂದು ಅದ್ಭುತವಾಗಿ ಆರ್ಟ್ ಮಾಡಿದ್ದಾರೆ ನೋಡಿ ಅವರ ಅಪ್ಪ ಅಮ್ಮನ ಫೋಟೋ. ಆ ನಂತರ ಇದು ಅದು ಯಶೋವರ್ಮ ಸರ್. ಅದು ದೂರದಿಂದ ನೋಡುವಾಗ ಕಾಣ್ತದೆ. ಅಂದ್ರೆ ಇದು ಆಕ್ಚುಲಿ ವೇಸ್ಟೇಜ್ ಇಂದ ಪೆನ್ಸಿಲ್ ಅದರಿಂದ ಅಲ್ಲ? ಓಕೆ ಓಕೆ ಓಕೆ. ಎಸ್. ಇದು ನೋಡಿ ನಾನು ಇದು ಕನೆಕ್ಟ್ ಆಗಿ ಬಂದಿರೋ ಫೋಟೋ ಇದು. ಇಷ್ಟು ದೂರ ಹುಡುಕಿಕೊಂಡು ಇವರನ್ನ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಒಂದು ಫೋಟೋ ಕಳಿಸಿದ್ರು ಅವ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇದನ್ನ ನೋಡಿ ನಾನು ಎಲ್ಲಿದ್ರು ಓಕೆ, ಯಾವತ್ತಾದ್ರೂ ಓಕೆ ಅಂತ ಹೇಳಿ ನಾನು ಇದಕ್ಕೋಸ್ಕರ ಬಂದಿದ್ದೀನಿ. ನಿಜವಾಗ್ಲೂ ಈ ಫೋಟೋ ಇವರು ಮಾಡಿರೋದು ಇವಾಗ ಇಲ್ಲಿ ಆರ್ಟ್ ಮಾಡಿದ್ದಾರೆ ನೋಡಿ. ಇವರು ಅದರ ಫೋಟೋದಿಂದ ಫೋಟೋವನ್ನು ಸ್ಕ್ರೀನ್ ಶಾಟ್ ತೆಗೆದು ಇದನ್ನು ಮಾಡಿರೋದು. ಅದು ಕಳಿಸಿರುವಾಗ ಅಷ್ಟು ಚೆನ್ನಾಗಿ ಆ ಫೋಟೋ ಇರಲಿಲ್ಲ, ಬಟ್ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಹಾರ್ಟಿಗೆ ಕನೆಕ್ಟ್ ಆಗಿರುವಂಥ ಫೋಟೋ ಇದು. ಅದಕ್ಕಾಗಿ ಈ ಒಂದು ಆರ್ಟ್, ಈ ಆರ್ಟಿಸ್ಟ್ ಅನ್ನು ಹುಡುಕೊಂಡು ಬರುವಾಗ ಆಯ್ತು ಇವತ್ತು. ಸೊ ಆಲ್ ದಿ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಹಾ ಹಾ. ನೀವು SDM ಸ್ಟೂಡೆಂಟಾ? ಓಕೆ ಓಕೆ. ಇದು ಇದು ನನ್ನ ಫೇವರೇಟ್ ಗಣಪತಿ ಫೋಟೋ. ತುಂಬಾ ಇಷ್ಟ ಆಗಿದೆ ಇದು. ಓಕೆ. ನಿಮಗೆ ಇಷ್ಟ ಆಗಿರೋದಲ್ವಾ? ಓಕೆ. ಇದು ಓ ಇದು ತುಂಬಾ ನನ್ನ ಮಗು. ಓಕೆ ಓಕೆ. ಇದು ನೀವು ಮಾಡಿದ್ದು? ಇದಕ್ಕೆಲ್ಲ ಎಷ್ಟು ಟೈಮ್ ತಗೊಂಡ್ರಿ? ಇದಕ್ಕೆಲ್ಲ ತುಂಬಾ ಅಂದ್ರೆ ಒಂದು ವಾರದಿಂದ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ. ಆಮೇಲೆ ಗ್ಲಿಟರ್ ಹಾಕಿದ್ದು, ಗಮ್ ಹಾಕಿ. ಹಾ ಹಾ. ತುಂಬಾ ಚೆನ್ನಾಗಿದೆ ಇದು. ಇದೆಲ್ಲ ಬೇರೆ ಬೇರೆ ಅಂದ್ರೆ ಕೇವಲ ಒಂದು ಆರ್ಟ್ ಮಾತ್ರ ಅಲ್ಲ, ಏನೆಲ್ಲ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬಹುದು ಎಲ್ಲಾನು ಕೂಡ ಮಾಡ್ತಾ ಇರ್ತೀರಲ್ಲ. ಅಂದ್ರೆ ಯೂಟ್ಯೂಬ್ ನೋಡಿ ಟ್ರೈ ಮಾಡ್ತೀನಿ. ಹಾ ಹಾ. ಓಕೆ ಓಕೆ. ಇದು ನನಗೆ ಫಸ್ಟ್ ಸ್ಟೇಜ್ ಗೆ ಹೋಗಿ ತಗೊಂಡದ್ದು ನಾನು. ಹೌದಾ? ಓಕೆ. ಹಾ ಹಾ. ನೋಡಿ ನಮ್ಮ ಕಣ್ಣ ಮುಂದೆ ಕಾಣ್ತಕ್ಕಂಥ ಆರ್ಟಿಸ್ಟ್ಗಳು ಅಥವಾ ನಾವು ಏನು ಕೆಲವೊಂದು ಇಂಟರ್ವ್ಯೂಗಳನ್ನ ಯಾವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತವೆ ನೋಡಿ, ಅವರನ್ನು ಮಾತ್ರ ಮಾಡೋದಲ್ಲ, ಅದಕ್ಕಿಂತ ಜಾಸ್ತಿ ಟ್ಯಾಲೆಂಟ್ ಇರ್ತಕ್ಕಂಥವ್ರು ಈ ಬೇರೆ ಬೇರೆ ಹಳ್ಳಿಯ ಗಲ್ಲಿಗಳಲ್ಲಿ ಕೂಡ ಇರ್ತಾರೆ. ಅದಕ್ಕೆ ಇವತ್ತು ಶ್ರದ್ಧಾ ಅವರು ಕೂಡ ನಿಜವಾಗಿರುವಂತಹ ಒಂದು ಉದಾಹರಣೆ. ಇವ್ರಿಗೆ ಫಸ್ಟ್ ಸಿಕ್ಕಿರೋ ಪ್ರೈಸ್ ಇದು. ಆನಂತರ ಬೇರೆ ಏನಿದೆ ಸಾಧನೆಗಳು ನಿಮ್ದು? ನಾಗಾವಲ್ಲಿ. ಓ ಓಕೆ. ಕೃಷ್ಣ ಭಯ ಆಗ್ತದ? ಓ ಇದನ್ನು ಕಣ್ಣು ಚೇಂಜ್ ಮಾಡ್ತಾ ಇರ್ಬೋದಲ್ಲ? ಕಣ್ಣಿಂದ. ಅಂದ್ರೆ ಇದು ಕೋಪದಲ್ಲಿ ನೋಡುದು. ಓ ಓಕೆ. ಇದು ಸ್ವಲ್ಪ ಶಾಂತ. ಇದು ಹೀಗೆ ನಾರ್ಮಲ್. ಓಕೆ 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 ಓಕೆ. ಅಲ್ಲ ಅದೇ ಕಣ್ಣಿನಲ್ಲೇ ಭಾವನೆಗಳು ಬದಲಾಗೋದಲ್ಲ? ಎಸ್ ನೈಸ್. ಅದಾಯ್ತು. ಇದು ಅದು ಅಕ್ಕ ಬಾವ. ಅವರ ಕಂಪ್ಲೀಟ್ ಆಲ್ಬಮ್. ಓಕೆ. ಇದಲ್ಲ? ಹೌದು. ಇದು 3D ಕಾರ್ಟೂನ್ ಡ್ರಾಯಿಂಗ್. ಹಾ ಓಕೆ ಓಕೆ ಓಕೆ. ಇದು ನಿಮ್ದೆ ತಂಗಿ ಅಲ್ವಾ? ಓಕೆ. ಅದು ಅಣ್ಣನ ಮಗು. ಎಸ್. ಇದು ಕೃಷ್ಣ. ಎಸ್. ವಾವ್ ವಾವ್. ಇದು ಚಂದ ಆಯ್ತಲ್ಲ? ಇದು ಫುಲ್ ಪೆನ್ಸಿಲ್ ಆರ್ಟ್ ಅಂತಲ್ಲ? ಸ್ವಲ್ಪ ದೊಡ್ಡ ಕಲಾವಿದೆಯನ್ನ ಮೀಟ್ ಆದೆ ಇವತ್ತು. ಯಾವುದು? ಇದು ಒಂಟೆ. ನಾನೇ ಮಾಡಿದ್ದು. ಓಕೆ. ಅಂದ್ರೆ ದೀಪ ವೇಸ್ಟ್ ದೀಪದಿಂದ ಬೆನ್ನಿಗೆ ಇಟ್ಟು. ಓಕೆ. ನೋಡಿ ಎಂಸಿಲ್ ಗಮ್ಮಿಂದ. ಹಾ ಹಾ. ಓಕೆ ಓಕೆ. ಒಂಟೆ ಅಲ್ವಾ? ಓಕೆ. ನೋಡಿ ಇವರು ಇಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ. ಎಲ್ಲಿಂದ ಕೂಡ ಔಟ್ಸೈಡ್ ಇಂದ ಮಾಡ್ಕೊಂಡು ಬಂದಿರೋದಲ್ಲ, ಎಲ್ಲನೂ ಕೂಡ ಇವರೇ ಮಾಡಿರೋದು. ನಿಜವಾಗ್ಲೂ ಅದ್ಭುತವಾದ ಟ್ಯಾಲೆಂಟ್. ದೊಡ್ಡ ಸಹಕಾರ ಕೊಡಬೇಕು ನಾವೆಲ್ಲ ಕೂಡ ಅವರಿಗೆ. ಅವರ ಏನು ಕನಸುಗಳಿದೆ ಅದೆಲ್ಲವನ್ನು ಕೂಡ ನನಸಾಗೋದಕ್ಕೆ ನಮ್ಮೆಲ್ಲರ ದೊಡ್ಡ ಸಹಕಾರಗಳು ಇರಲಿ. ನೋಡಿ ಲೈಕ್ ಮಾಡಿ. ಒಂದು ಕಲಾವಿದರು ಬೆಳೆದ್ರೆ ಮೇಲೆ ಕೂಡ ಎಂತಾರು ಇದೆಯಾ? ಇದೆಲ್ಲ ಅಲ್ಲ ಅಲ್ಲ. ಓಕೆ.
ಓಕೆ ನೈಸ್. ಅವರಿಗೆ ಅವಕಾಶ ಕೊಡಿ ಇನ್ನು ಕೂಡ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆಕ್ಚುಲಿ ಒಂದು ಆರ್ಟ್ ಅಂದ್ರೆ ಅದು ಆರ್ಟ್ ಅಲ್ಲ, ಅದರ ಹಿಂದೆ ಸಾಕಷ್ಟು ಟೈಮಿಂಗ್ಸ್ ಅನ್ನ ಪಡ್ಕೊಳ್ತಾರೆ. ಅದೆಲ್ಲವನ್ನ ಕೊಟ್ಟು ಮನೆಯವರ ದೊಡ್ಡ ಸಪೋರ್ಟ್ ಅನ್ನ ಇಟ್ಕೊಂಡು ಇಷ್ಟೆಲ್ಲ ಬೆಳೀತಾ ಇದ್ದಾರೆ. ಇನ್ನಷ್ಟು ಬೆಳೀರಿ ಅಷ್ಟು ನಾನು ಹೇಳೋದು. ದೇವರ ಆಶೀರ್ವಾದ ಇರ್ತದೆ ಫಸ್ಟ್ ಅವರ ಮೇಲೆ ಅವರ ಮೇಲೆ. ಓಕೆ ಎಸ್ ಎಸ್. ದೇವರ ಫ್ರೇಮ್ ಇದ್ದು ಗ್ಲಾಸ್ ಹೋಗಿತ್ತು, ಅದ್ರಲ್ಲಿ ಮಾಡಿದ್ದು, ಇದು ಅದ್ರಲ್ಲಿ ಮಾಡಿದ್ದು. ಓಕೆ ಓಕೆ ಓಕೆ. ಒಂದು ಒಟ್ಟಾರೆಯಾಗಿ ಒಳ್ಳೆ ಪ್ರಪಂಚ. ನಿಮ್ಮ ತಂದೆ ತಾಯಿಗೆಲ್ಲ ಎಷ್ಟು ಖುಷಿ ಇದೆ ನಿಮ್ಮ ಬಗ್ಗೆ ಸರ್ ಹೇಳಿ, ಎಷ್ಟು ಹ್ಯಾಪಿ ಇದೆ? ಅಂತ ನಿನ್ನೆ ಅಂತೂ ತುಂಬಾ ಖುಷಿ ಆಯ್ತು. ನಿನ್ನೆ ಓಕೆ ವೇದಿಕೆಯಲ್ಲಿ ಅಲ್ವಾ? ಓಕೆ, ತುಂಬಾ ಹ್ಯಾಪಿ ಆಯ್ತು. ಅಂದ್ರೆ ತುಂಬಾ ಕಷ್ಟಪಟ್ಟು ಮಕ್ಕಳನ್ನೆಲ್ಲ ನೋಡಿಕೊಳ್ತಾ ಇದಾರೆ. ಅಂದ್ರೆ ಅವರು ಒಬ್ರು ಟೈಲರ್ ಆಗಿ ಹೆಜ್ಜೆಯನ್ನು ಇರಿಸ್ತಾ ಇದ್ರು ಕೂಡ ಮಕ್ಕಳ ಒಂದು ಸಾಧನೆಗಳನ್ನ ಅವ್ರು ಏನೋ ಟೈಮ್ ವೇಸ್ಟ್ ಮಾಡ್ಕೊಂಡೆಲ್ಲ ಇರೋದಿಲ್ಲ. ಈ ರೀತಿ ಕ್ರಿಯೇಟಿವ್ ಆಗಿ ಜನರಿಗೆ ಬೇಕಾಗಿರುವಂತಹ ಅಥವಾ ಸಮಾಜದಲ್ಲಿ ಏನೋ ಒಂದು ಗುರುತಿಸ್ತಕ್ಕಂಥ ಕಾರ್ಯವನ್ನ ಮಾಡಿದಾಗ ಹ್ಯಾಪಿ ಆಗುತ್ತೆ ಅಲ್ವಾ? ಸೊ ಖುಷಿಯಾಗಿದ್ದೀರಿ, ಅಷ್ಟಿದ್ರೆ ಸಾಕು ಸರ್. ಇನ್ನಷ್ಟು ಸಾಧನೆ ಮಾಡ್ಲಿ ನಾನು ಕೇಳ್ಕೊಳ್ತೀನಿ. ಅಮ್ಮಗೆ ಎಷ್ಟು ಖುಷಿ ಉಂಟು? ಮಸ್ತ್ ಖುಷಿ ಉಂಟು. ಇರಿ ಮಸ್ತ್ ಖುಷಿ ಆವಿಡೆ ಪಂಡ ಫಸ್ಟ್ ಇರ್ನ ವಿಚಾರ ಮಾಡ್ತೀನಿ ಅದೇ ಅಂದ ಇಜೆಂಡಲ ಪೂರ ದಾದಾಂಡಲ ವೇಸ್ಟ್ ಎಂಚಿನಿತ್ರನೆಲ್ಲ ಕೊರ್ಚಿ ಎಂಕು ದೀಲೆ ಅಂಚ ಪಂಡದು ಇಚಂಡ ಮಲ್ತ ಒಂದಿಪ್ಪು ಅಲ್ಲ ಅಂತಿಗೆ ಟೈಮ್ ವೇಸ್ಟ್ ಮಲ್ಪುಜ ಅಲ್ಲಿ ಕಾಲೇಜ್ ಇರ್ದು ಬರ್ತದಲ್ಲ, ಕಾಲೇಜ್ ಕೆಲಸ ಆದ್ದು ಇಲ್ಲಡೆ ದಾದಾಂಡ ಇಲ್ಲದ ಕೆಲಸ ಮಲ್ತೊಂದು ಪೂರ ಮಲ್ಪಾಲ. ಮನೆ ಒಳಭಾಗಕ್ಕೆಲ್ಲ ಹೋಗಿ ಏನೆಲ್ಲ ಅವರ ಆರ್ಟ್ಗಳಿದೆ, ಮನೆಯವರ ಸಹಕಾರ ಎಷ್ಟಿದೆ, ಮತ್ತೆ ಅವರಿಗೆ ಎಷ್ಟು ಖುಷಿ ಇದೆ. ಮಕ್ಕಳೇನಾದ್ರೂ ಸಾಧನೆಯನ್ನ ಮಾಡ್ತಾ ಇದ್ರೆ ಹೆತ್ತವರು ತುಂಬಾನೇ ಹ್ಯಾಪಿ ಆಗ್ತಾರೆ. ಅದು ಈ ಮನೆಯಲ್ಲಿ ಕೂಡ ಶ್ರದ್ಧಾ ಅವರ ಮನೆಯಲ್ಲಿ ಕೂಡ ಅದು ಇದ್ದೇ ಇದೆ. ಸೊ ಅವರಿಗೆ ಸಪೋರ್ಟ್ ಸಿಗ್ಲಿ. ಏನಾದ್ರೂ ಖಂಡಿತವಾಗ್ಲೂ ಮುಂದೊಂದು ದಿನ ದೊಡ್ಡ ಸಾಧನೆಯನ್ನ ಮಾಡ್ತಾರೆ ಅಂತ ಹೇಳುವಂತ ನಂಬಿಕೆ ನನಗೂ ಇದೆ. ಯಾಕಂದ್ರೆ ಅವರ ಪ್ರಯತ್ನಗಳು ಆ ರೀತಿ ಇರುವಾಗ ಅದಕ್ಕೆ ಫಲ ಸಿಗ್ಲೇಬೇಕು. ಸೊ ನಿಮಗೂ ಕೂಡ ಸಿಗ್ತದೆ 100%. ಇವಾಗ ನಿಮ್ಮ ಸಪೋರ್ಟ್ ಯಾರೆಲ್ಲ ಮಾಡಿದ್ರು ನಿಮಗೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿಬಿಡಿ ಅಂತ. ಫಸ್ಟ್ ಸಪೋರ್ಟ್ ಅಪ್ಪ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಫ್ಲಾಪ್ ಆಗ್ತದೆ ಅಂತ ಹೇಳುದಾದ್ರು, ನಾನು ಆರ್ಟ್ ಎಂತಾದ್ರು ಮಾಡುದಾದ್ರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅವ್ರ ಐಡಿಯಾ ಹೇಳ್ತಾರೆ, ಅದರಿಂದ ಒಳ್ಳೆ ವಾಪಸ್ ಗ್ರೋತ್ ಆಗ್ಲಿಕ್ಕೆ ಆಗ್ತದೆ. ಒಳ್ಳೆ ಆರ್ಟ್ ಬರ್ತದೆ. ಮತ್ತೆ ಸೈಂಟ್ ತೆರೆಸಾ ನಾನು ಹೈಸ್ಕೂಲ್ ಕಲ್ತದ್ದು, ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ವಾಣಿ ಕಾಲೇಜ್ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ನಾನು ಕಲಿಯುದ್ರಲ್ಲಿ ಅಂದ್ರೆ ಸೈನ್ಸ್ ತಗೊಂಡು ಅದೆಲ್ಲ ಸ್ವಲ್ಪ ಕಷ್ಟ ಆಗಿ ಅಷ್ಟಿದಾಯ್ತು. ಆರ್ಟ್ ಎಲ್ಲ ಅವಾಗ ಬಿಟ್ಟಿದ್ದೆ. SDM ಕಾಲೇಜ್ ಅದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಗಣೇಶ್ ನಾಯ್ಕ್ ಸರ್ ಇದ್ದಾರೆ, ಅವ್ರು ಈಗ ಸಹ ಸ್ಟೇಜಿಗೆ ನನ್ನನ್ನು ಕಳಿಸಲಿಕ್ಕೆ ಕಾಯ್ತಿರ್ತಾರೆ. ನಾನು ಕ್ರಾಫ್ಟ್ ಮಾಡುದು ಅದೇ ಅವರೇ ವಿಡಿಯೋ ಮಾಡಿ ನಾವೇ ಅಕೌಂಟ್ ಇಟ್ಕೊಳ್ತೀವಿ ಅದೆಲ್ಲ ಹೇಳಿದ್ದಾರೆ. ಮತ್ತೆ ನಾನು ಅಕೌಂಟ್ ಎಲ್ಲ ಓಪನ್ ಮಾಡಿದೆ, ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ನೀವು ಮಾಡ್ತಕ್ಕಂತಹ ಈ ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಇದ್ದಾರೆ ಅಲ್ವಾ? ಓಕೆ, ಇವತ್ತು ನಿಮಗೆ ಇಷ್ಟು ಆರ್ಟ್ ಗಳೆಲ್ಲ ಕೊಟ್ಟಿದ್ದೀರಲ್ಲ ಮಾಡಿ, ಒಂದು ಆರ್ಟ್ ಅನ್ನು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ ಅಂತ? ಸ್ಟೆನ್ಸಿಲ್ ಆರ್ಟ್ ಈಗ ಬ್ಲಾಕ್ ಕಲರ್ ಅದಕ್ಕೆ ಒಂದು ಅರ್ಧ ದಿನ ಸಾಕು. ಅಂದ್ರೆ ನಿನ್ನೆ ಮಾಡಿ ಕೊಟ್ಟಿದ್ದೆ ನವಶಕ್ತಿ ಅವ್ರ ಅದಕ್ಕೆ ಅರ್ಧ ದಿನದಲ್ಲಿ ಆಗಿದೆ. ಅಂದ್ರೆ ಫಸ್ಟ್ ಗೆ ಸ್ಕೆಚ್ ಮಾಡಿಟ್ರೆ ಮತ್ತೆ ಪೇಂಟ್ ಹಾಕುದು ಬೇಗ ಆಗ್ತದೆ ಅಲ್ವಾ? ಓಕೆ, ಇವತ್ತು ನೀವು ಯಾರಿಗೆಲ್ಲ ಆರ್ಟ್ ಮಾಡಿ ಕೊಟ್ಟಿದ್ದೀರಿ ಇಷ್ಟವರೆಗೆ? ತುಂಬಾ ಕೊಟ್ಟಿದ್ದೀವಿ. ಹೌದಾ? ಎಷ್ಟು ಅಂದಾಜು ಕೊಟ್ಟಿರ್ಬೋದು? ಒಂದು 20. ಹೌದಾ? ಕಮಿಷನ್ ವರ್ಕ್ ಅಂತ ಈ ರೀತಿ ಮಾಡಿ ಕೊಡ್ತಾನೆ ಇದ್ದೀರಿ ಅಲ್ವಾ? ನನ್ನ ಖರ್ಚಿಗೆ ಅಪ್ಪ ಕೊಡ್ತಾರೆ. ಆದ್ರೆ ಅವರಿಂದ ತಗೊಳ್ಳಿಕ್ಕೆ ನನ್ಗೆ ಅಷ್ಟು ಸರಿ ಆಗುದಿಲ್ಲ. ಎಲ್ಲದಕ್ಕೂ ಅಪ್ಪ ನಾನು ಡಿಪೆಂಡ್ ಆಗ್ಲಿಕ್ಕೆ. ನೀವೇ ಕಲೆಯಲ್ಲಿ ಮೂಲಕ ನಿಮಗೆ ಬೇಕಾಗಿರುವಂತ ಸಣ್ಣ ಖರ್ಚುಗಳು, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಗಳೆಲ್ಲ ಎಲ್ಲಿ ತಗೊಳ್ಳೋದು ನೀವು? ಈಗ ಪೇಪರ್, ಪೆನ್ಸಿಲ್ಸ್ ಎಲ್ಲ ಪೇಪರ್ A4 ಶೀಟ್ ಅಲ್ಲೇ ಮಾಡುದು ನಾನು. ಅಂದ್ರೆ ಅವ್ರು ಯಾರು ಬೇಕು ಅಂತ ಹೇಳಿದ್ರೆ, ಕಾಸ್ಟ್ಲಿ ಶೀಟ್ ಬೇಕು ಅಂತ ಹೇಳಿದ್ರೆ ತಗೊಳ್ತೀನಿ. ಮತ್ತೆ ಎಲ್ಲ ಹೀಗೆ A4 ಶೀಟ್ ಪೇಂಟ್. ಓಕೆ, ನಾನು ಇವಾಗ ಇವತ್ತು ಬರೋದಕ್ಕೆ ನನ್ನ ಅಮ್ಮನ್ ಮತ್ತೆ ನನ್ನ ಫೋಟೋ ಮಾಡಿರೋದು ರೀಸನ್. ಸೊ ನನ್ನೊಂದು ಫೋಟೋ ಯಾಕೆ ಆರ್ಟ್ ಮಾಡ್ಬೇಕು ಅಂತ ಅನ್ಸಿತ್ತು ನಿಮಗೆ? ನನ್ಗೆ ಅಂದ್ರೆ ಒಂದು ಆರ್ಟ್ ಮಾಡ್ತಾ ಇರ್ಬೇಕು, ಸುಮ್ನೆ ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಹಾಗೆ ಇನ್ಸ್ಟಾಕ್ ಹೋಗ್ತೀನಿ, ಇನ್ಸ್ಟಾದಲ್ಲಿ ಯಾರು ಮೇನ್ ಆಗಿ ಕಾಣ್ತಾರೆ, ಮೇನ್ ಅಂತ ಹೇಳಿದ್ರೆ ಈಗ ಸರಿಗಮಪದಲ್ಲಿ ಒಬ್ರು ವಾಸುದೇವ ಅಂತ ಒಂದು ಅಣ್ಣ ಇದ್ದಾರೆ ಅಂಕೋಲದವರು. ಅಂದ್ರೆ 2 ಕೈ ಇಲ್ಲ, ಇಷ್ಟೇ ಇರುದು. ಅವರದ್ದು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗೆ ನಿಮ್ದು, ನೀವು ಅಮ್ಮಂದು, ಅಮ್ಮ ಹೇಗೆ ಕುಣಿತಾರೆ ಅದನ್ನೆಲ್ಲ ಖುಷಿ ಹೇಳಿದಿರಿ. ನಮ್ಗೆ ಗೊತ್ತುಂಟಾ ಭಜನೆಯಲ್ಲಿ ಇರುವ ಖುಷಿ, ಅದೆಲ್ಲ ಗೊತ್ತುಂಟು. ಹಾಗೆ ನಿಮ್ದು ಆ ಭಜನೆಯಿಂದಾಗಿ ಅದು ಆರ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಬಹಳ ಚೆನ್ನಾಗಿ ಅದೇ ನನಗೆ ಕನೆಕ್ಟ್ ಆಯ್ತು ನೋಡಿ. ಸೊ ನೀವು ಆರ್ಟ್ ಮಾಡಿ ಕೊಟ್ಟಿರೋದ್ರಲ್ಲಿ ತುಂಬಾ ನಿಮಗೆ, ಅಥವಾ ಕೊಟ್ಟಿರೋದ್ರಲ್ಲಿ ಆಗಿರ್ಬೋದು ನೀವು ಮಾಡಿರೋದ್ರಲ್ಲಿ ತುಂಬಾ ನಿಮಗೆ ಹ್ಯಾಪಿ ಆಗಿರುವಂತದ್ದು ಯಾವುದು? ಆ ಗಣಪತಿದ ಅಥವಾ ಅದು ಬಿಟ್ರೆ? ಮತ್ತೆ ಈಗ ಮಾಡಿದೀನಿ ಒಂದು ಅಪ್ಪ ಅಮ್ಮ ಕಲರ್. ಓಕೆ, ತುಂಬಾ ಇಷ್ಟ ಅಲ್ವಾ ಪರ್ಸನಲಿ? ನಿಮ್ಮ ಆರ್ಟ್ ಯಾವತ್ತು ನೀವು ಮಾಡ್ಕೊಳ್ಳಿಲ್ವಾ?
ಯಾಕೆ ಮಾಡ್ಲಿಲ್ಲ? ಯಾರಾದ್ರೂ ಕೊಟ್ರೆ ಖುಷಿ ಆಗ್ತದೆ, ನಾನಾಗಿ ಮಾಡ್ರೆ ಖುಷಿ ಆಗುತ್ತೆ. ಮಾಡೋದಿಲ್ಲ. ಒಮ್ಮೆ ಟ್ರೈ ಮಾಡಿದ್ದೆ, ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಅಷ್ಟು. ಹಾಗೆ ಯಾರಾದ್ರೂ ಕೊಟ್ರೆ ಅದು ಇಷ್ಟ ಆಗ್ತದೆ ಹಾಗೆ. ಓಕೆ, ಈಗ ತುಂಬಾ ಮಂದಿ ನೋಡ್ತಾ ಇದ್ದಾರೆ, ಒಬ್ರು ಹಳ್ಳಿಯ ಪ್ರತಿಭೆ, ನಿಜವಾಗ್ಲೂ ಅವರೇ ಬೆಳೆದು ಬಂದಿರುವಂತಹ ಹಾದಿ ದೊಡ್ಡದಿದೆ, ಇನ್ನಷ್ಟು ಬೆಳಿಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ. ಸೊ ನಿಮ್ಮ ಸಪೋರ್ಟರ್ಸ್ಗಳಿಗೆ ನಿಮ್ಮ ಆರ್ಟನ್ನು ನೋಡಿ ತುಂಬಾ ಮಂದಿ ಖುಷಿ ಪಡ್ತಾ ಇರ್ತಾರೆ. ಸೊ ಚೆನ್ನಾಗಿ ಆರ್ಟ್ ಮಾಡ್ತಾರೆ, ನಿಮ್ದು ಒಂದು ಫ್ಯಾನ್ ಬೇಸ್ ಇದೆ, ಅದು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಅವರಿಗೆಲ್ಲ ಏನ್ ಹೇಳ್ತೀರಾ ಅಂತ? ಹೀಗೆ ಸಪೋರ್ಟ್ ಮಾಡ್ತೀರಿ. ಮತ್ತೆ ಅದ್ರಲ್ಲಿ ತಪ್ಪಿರ್ಬೋದು ನಾನ್ ಮಾಡುದ್ರಲ್ಲಿ, ಅಂದ್ರೆ ನಾನು ಯೂಟ್ಯೂಬ್ ನೋಡಿ ಕಲ್ತದ್ದು, ಆಪ್ ಅಲ್ಲಿ ಎಡಿಟ್ ಮಾಡಿ ಕಲ್ತದ್ದು, ಅದ್ರಲ್ಲಿ ತಪ್ಪಿರ್ತದೆ. ಅಂದ್ರೆ ಆರ್ಟ್ ಅಲ್ಲಿ ಹೆಚ್ಚಿಗೆ ಕಲ್ತವ್ರು ನೋಡಿದ್ರೆ ತಪ್ಪು ಕಾಣ್ತದೆ, ಅದ್ರಲ್ಲಿ ಅವ್ರು ನೋಡಿದ್ರೆ ತಪ್ಪುಂಟು, ಇದ್ರಲ್ಲಿ ಹೀಗೆ ಆಗ್ಬೇಕಿತ್ತು ಅದೆಲ್ಲ ಹೇಳ್ತಾರೆ. ನಾನು ನನ್ಗೆ ಗೊತ್ತಿದ್ದಾಗೆ ಯೂಟ್ಯೂಬ್ ನೋಡಿ ಎಲ್ಲ ಮಾಡ್ತಿದ್ದೀನಿ. ಓಕೆ, ಅಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಟೈಮ್ ಅನ್ನು ಈ ರೀತಿ ಕ್ರಿಯೇಟಿವ್ ಆಗಿ ನೀವು ಸ್ಪೆಂಡ್ ಮಾಡ್ತಾ ಇರ್ತೀರಿ, ಒಳ್ಳೆ ವಿಚಾರಕ್ಕೆ ಬೇಕಾಗಿನಲ್ವಾ? ಓಕೆ, ಒಳ್ಳೇದು. ಇದು ಈ ರೀತಿಯ ಒಂದು ಒಳ್ಳೆ ಪ್ರತಿಭೆಗಳಿದ್ರೆ ಅವರನ್ನೇ ಹುಡುಕಿಕೊಂಡು ಬರುವಾಗೆ ಮಾಡ್ತಾ ಇರುತ್ತೆ. ಓಕೆ, ಹರೀಶ್ ಅಣ್ಣಂದು ಮಾಡಿದ್ದೆ, ಹರೀಶ್ ಪುಂಜ. ಹಾಗೆ ಅವರು ಹೇಳಿದ್ರು ಮನೆಗೆ ಬಾ ಅಂತ ಎಲ್ಲ ಹೇಳಿದ್ರು. ಓಕೆ, ಇಲ್ಲಿ ಹತ್ರ ಆಗುತ್ತಲ್ಲ? ಹೌದು, ಹೋಗ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಅದೇ ಹರೀಶ್ ಪುಂಜರ್ ಅವ್ರದ್ದು ಕೂಡ ಆರ್ಟ್ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟರೆ ತುಂಬಾ ಹ್ಯಾಪಿ ಆಗುತ್ತೆ ಅವರಿಗೆ ಅಲ್ಲ? ಬ್ರಿಜೇಶ್ ಚೌಟ DP ಕೂಡ ಅದೇ ಇದೆ ಅಲ್ಲ? ಓಕೆ, ಅದು ಇಷ್ಟ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಯಾರಿಗೆ ಇವರು ಆರ್ಟ್ ಮಾಡಿ ಕೊಡ್ತಾರೋ ಅವರೆಲ್ಲ ಕೂಡ ಹ್ಯಾಪಿ ಆಗಿದ್ದಾರೆ. ಅಂದ್ರೆ ಅವರು ಮಾಡಿರುವಂತ ಆರ್ಟಿಗೆ ಒಂದು ಜೀವ ಇದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಸೊ ನಿಜವಾಗ್ಲೂ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ. ಇನ್ನಷ್ಟು ಸಪೋರ್ಟ್ ಮಾಡಿ ಅವರಿಗೆ. ನಿಮ್ಮ ಆರ್ಟ್ಗಳೇನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಆಗಿ ನೋಡಿ, ಅವರಿಗೆ ಸಹಕಾರವನ್ನ ಕೊಡಿ, ದೊಡ್ಡ ಮಟ್ಟದಲ್ಲಿ ಬೆಳೆದು ಬರಲಿ ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಆಶಯ. ಸೊ ಆಲ್ ದಿ ವೆರಿ ಬೆಸ್ಟ್, ದೇವರ ಆಶೀರ್ವಾದ ನಿಮಗೆ ಸದಾಕಾಲ ಇರಲಿ. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲ ಸಪೋರ್ಟ್ ಅವರಿಗೆ, ಶ್ರದ್ಧಾ ಶೆಟ್ಟಿ ಅವರಿಗೆ ಇರ್ಲಿ ಅಂತ ಹೇಳಿಕೊಳ್ತಾ ನೋಡಿ, ನನ್ನ ಇಷ್ಟದ ಆರ್ಟ್ ಇಲ್ಲಿದೆ, ಆರ್ಟಿಸ್ಟ್ ಇಲ್ಲಿದ್ದಾರೆ. ಓಕೆ, ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಏನ್ ಹೇಳ್ತೀರಿ ಕೃಷ್ಣ? ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್, ತುಂಬಾ ಥ್ಯಾಂಕ್ ಯು. ಫಸ್ಟ್ ಸ್ಟೇಜಿಗೆ ಹೋದವತ್ತೆ ಫಸ್ಟ್ ಪ್ರೈಸ್. ಹೌದಾ? ಓಕೆ ಓಕೆ, ಒಳ್ಳೇದಾಗ್ಲಿ. ಇನ್ನಷ್ಟು ಈ ಊರಿನಲ್ಲಿ ಫಸ್ಟಿಗೆ ನೋಡಿ, ಫಸ್ಟ್ ಡೇ ಸ್ಟೇಜ್ಗೆ ಹೋದವತ್ತೆ ಪ್ರೈಸ್ ಎಲ್ಲ ಬಂದಿದಂತೆ. ಅಂದ್ರೆ ಬೆಳೀತಾ ಇರ್ತಾರೆ ಮಕ್ಕಳು, ಸಪೋರ್ಟ್ ಸಿಗ್ಲಿ. ನಿಧಿಮಾ ಅಂತ ಅಲ್ಲ ಹೆಸರು? ಶ್ರೀನಿಧಿ. ಎಸ್ ಬಂಧುಗಳೇ, ನಿಜವಾಗ್ಲೂ ಹ್ಯಾಪಿ ಆಯ್ತು ಮಾತ್ರ. ನಿಮಗೂ ಖುಷಿ ಆಯ್ತು ನಾನು ಭಾವಿಸ್ಕೊಳ್ತೇನೆ. ಇಷ್ಟು ಹಳ್ಳಿಯಲ್ಲಿ ಇರುವಂತಹ ಪ್ರತಿಭೆಯನ್ನು ತೋರಿಸಿದ್ದೇನೆ, ಅವರ ಕಲೆಯ ಬಗ್ಗೆ ನಿಮಗೆ ಪರಿಚಯ ಆಗಿದೆ. ಒಳ್ಳೇದಾಗ್ಲಿ ಅವರಿಗೆ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇದವರ ಕುಟುಂಬ ಬಹಳ ಚೆನ್ನಾಗಿ ಬಂದಾಗ ಟ್ರೀಟ್ ಮಾಡಿದ್ರು. ಈ ಮನೆಯಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ತುಂಬಾನೇ ಪ್ರೀತಿ ಇದೆ. ಒಂದು ಒಳ್ಳೆ ರೀತಿಯಲ್ಲಿ ಸಂಪ್ರದಾಯದ ಒಂದು ಮನೆ ಇದು. ಹಾಗಾಗಿ ಎಲ್ಲನೂ ಕೂಡ ಒಳ್ಳೇದಾಗ್ಲಿ, ಅವರು ಕೂಡ ಒಳ್ಳೇದನ್ನೇ ಬಯಸ್ತಾರೆ. ಹಾಗಾಗಿ ಅವರಿಗೂ ಒಳ್ಳೇದಾಗ್ಲಿ ಸದಾಕಾಲ ಅಂತ ನಾನು ಕೂಡ ಕೇಳಿಕೊಳ್ತೇನೆ. ಎಲ್ಲರೂ ಇರ್ತಕ್ಕಂಥ ಒಂದು ಒಳ್ಳೆಯ ಸಂಸಾರ ಇದು. ಇನ್ನಷ್ಟು ಅವರ ಕನಸುಗಳು ಏನೆಲ್ಲ ಇದೆಯೋ ಅದೆಲ್ಲನೂ ಕೂಡ ದೇವರ ಅನುಗ್ರಹದಿಂದ ಶೀಘ್ರವಾಗಿ ಪ್ರಾಪ್ತಿಯಾಗ್ಲಿ ಅಂತ ದೇವ್ರ ಜೊತೆ ಕೇಳಿಕೊಳ್ತಾ ಇದ್ದೇನೆ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲ, ದೂರದಿಲ್ಲ. ನಾನು ಆಕ್ಚುಲಿ ಬರೋದಕ್ಕೆ ರೀಸನ್ ಅವರ ಟ್ಯಾಲೆಂಟ್. ಸೊ ಟ್ಯಾಲೆಂಟ್ಗಳು ಎಲ್ಲಿದ್ರು ಕೂಡ ಅವ್ರನ್ನ ಹುಡುಕ್ತೀವಿ, ಅವ್ರ ಅಲ್ಲಿಗೆ ಹೋಗ್ತೀವಿ. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಸಪೋರ್ಟ್ ಕೊಟ್ಟಿರುವಂತ ಕೃಷ್ಣ ಅವರಿಗೆ, ಹಾಗೆ ಈ ಫ್ಯಾಮಿಲಿಗೆ ಎಲ್ರಿಗೂ ಧನ್ಯವಾದದೊಂದಿಗೆ ಥ್ಯಾಂಕ್ ಯು, ನಮಸ್ತೆ.